ಎಂದಿನಂತೆ ಸರ್ಕಾರಿ ಅಧಿಕಾರಿಗಳು ಕಚೇರಿಗೆ ಬಂದಿದ್ರು. ಇನ್ನೇನು ಕಚೇರಿಯ ಕೆಲಸಗಳನ್ನ ಆರಂಭ ಮಾಡಬೇಕು ಅಂತ ಪ್ರಾರಂಭಿಸಿದಾಗ ನೋಡ್ತಾ ಇದ್ದಂತೆ ಎಲ್ಲ ಸಿಬ್ಬಂದಿಗಳು ಕಚೇರಿಯಿಂದ ಹೊರಗಡೆ ಬಂದಿದ್ದಾರೆ. ಕಾರಣ ಅಲ್ಲಿ ಒಂದು ಬಂದಿರತಕ್ಕಂತಹ ಮೇಲ್. ಅಷ್ಟಕ್ಕೂ ಆ ಮೇಲ್ನಲ್ಲಿ ಇರತಕ್ಕಂತಹ ಸಂದೇಶವಾದರೂ ಏನು? ಸ್ಟೋರಿ ನೋಡಿ. ಹಾಸನದಲ್ಲಿ ಮತ್ತೊಮ್ಮೆ ಬಾಂಬ್ ಬೆದರಿಕೆ ಗುಲ್. ಆಲೂರು ತಾಲೂಕು ಕಚೇರಿಗೂ ಇಮೇಲ್. ಹಾಸನ ಡಿಸಿ ಕಚೇರಿ ಆಯ್ತು. ಈಗ ಹಾಸನ ಜಿಲ್ಲೆಯ ಆಲೂರು ತಹಶೀಲ್ದಾರ್ ಕಚೇರಿಗೂ ಬಾಂಬ್ ಬೆದರಿಕೆ ಮೇಲ್ ಬಂದಿತ್ತು. ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ನಿಮ್ಮ ಕಚೇರಿಯಲ್ಲಿ ಇರಿಸಿದ್ದ RDX ಸ್ಫೋಟವಾಗುತ್ತೆ ಅಂತ ಬಾಂಬ್ ಬೆದರಿಕೆಯ ಇಮೇಲ್ ಕಳುಹಿಸಲಾಗಿತ್ತು. ತಮಿಳು ನಟ ಅಜಿತ್ ಮನೆ ಹಾಗೂ ಆಲೂರಿನ ತಹಶೀಲ್ದಾರ್ ಕಚೇರಿಗೆ ಬಾಂಬ್ ಇಟ್ಟಿರುವ ಬಗ್ಗೆ ಮೇಲ್ ಮಾಡಲಾಗಿತ್ತು. ಅನಾಮಧೇಯ ವಿಳಾಸದಿಂದ ಮೇಲ್ ಬಂದಿದ್ದು, ಕೆಲ ದಿನಗಳ ಹಿಂದೆಯಷ್ಟೇ ಹಾಸನ ಡಿಸಿ ಕಚೇರಿಗೂ ಬಾಂಬ್ ಬೆದರಿಕೆ ಸಂದೇಶ ಬಂದಿತ್ತು. ಈ ಮೇಲ್ ಹಿನ್ನೆಲೆ ಆಲೂರು ತಾಲೂಕು ಆಫೀಸ್ ಅನ್ನ ಬಂದ್ ಮಾಡಿದ್ದು, ಸ್ಥಳಕ್ಕೆ ಭೇಟಿ ನೀಡಿದ ಶ್ವಾನದಳ ಮತ್ತು ಪೊಲೀಸರು ಪರಿಶೀಲನೆ ನಡೆಸಿ ಕಾರ್ಯವನ್ನು ಕೂಡ ನಡೆಸಿದ್ದಾರೆ. ಸರಗೂರು ತಾಲೂಕು ಕಚೇರಿಗೂ ಬಾಂಬ್ ಬೆದರಿಕೆ. ಇತ್ತ ಮೈಸೂರು ಜಿಲ್ಲೆ ಸರಗೂರು ತಾಲೂಕು ಕಚೇರಿಗೂ ಬಾಂಬ್ ಬೆದರಿಕೆ ಮೇಲ್ ಬಂದಿತ್ತು. ತಾಲೂಕು ಕಚೇರಿಯಲ್ಲಿ RDX ಬಾಂಬ್ ಇಟ್ಟಿರುವುದಾಗಿ ಬೆದರಿಕೆ ಸಂದೇಶ ರವಾನಿಸಿದ್ದು, ಅಧಿಕಾರಿಗಳು ಮತ್ತು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿತ್ತು. ಸ್ಥಳಕ್ಕೆ ಸರಗೂರು ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಎಂದಿನಂತೆ ಸರ್ಕಾರಿ ಅಧಿಕಾರಿಗಳು ಕಚೇರಿಗೆ ಬಂದಿದ್ರು. ಇನ್ನೇನು ಕಚೇರಿಯ ಕೆಲಸಗಳನ್ನ ಆರಂಭ ಮಾಡಬೇಕು ಅಂತ ಪ್ರಾರಂಭಿಸಿದಾಗ ನೋಡ್ತಾ ಇದ್ದಂತೆ ಎಲ್ಲ ಸಿಬ್ಬಂದಿಗಳು ಕಚೇರಿಯಿಂದ ಹೊರಗಡೆ ಬಂದಿದ್ದಾರೆ. ಕಾರಣ ಅಲ್ಲಿ ಒಂದು ಬಂದಿರತಕ್ಕಂತಹ ಮೇಲ್. ಅಷ್ಟಕ್ಕೂ ಆ ಮೇಲ್ನಲ್ಲಿ ಇರತಕ್ಕಂತಹ ಸಂದೇಶವಾದರೂ ಏನು? ಸ್ಟೋರಿ ನೋಡಿ. ಹಾಸನದಲ್ಲಿ ಮತ್ತೊಮ್ಮೆ ಬಾಂಬ್ ಬೆದರಿಕೆ ಗುಲ್. ಆಲೂರು ತಾಲೂಕು ಕಚೇರಿಗೂ ಇಮೇಲ್. ಹಾಸನ ಡಿಸಿ ಕಚೇರಿ ಆಯ್ತು. ಈಗ ಹಾಸನ ಜಿಲ್ಲೆಯ ಆಲೂರು ತಹಶೀಲ್ದಾರ್ ಕಚೇರಿಗೂ ಬಾಂಬ್ ಬೆದರಿಕೆ ಮೇಲ್ ಬಂದಿತ್ತು. ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ನಿಮ್ಮ ಕಚೇರಿಯಲ್ಲಿ ಇರಿಸಿದ್ದ RDX ಸ್ಫೋಟವಾಗುತ್ತೆ ಅಂತ ಬಾಂಬ್ ಬೆದರಿಕೆಯ ಇಮೇಲ್ ಕಳುಹಿಸಲಾಗಿತ್ತು. ತಮಿಳು ನಟ ಅಜಿತ್ ಮನೆ ಹಾಗೂ ಆಲೂರಿನ ತಹಶೀಲ್ದಾರ್ ಕಚೇರಿಗೆ ಬಾಂಬ್ ಇಟ್ಟಿರುವ ಬಗ್ಗೆ ಮೇಲ್ ಮಾಡಲಾಗಿತ್ತು. ಅನಾಮಧೇಯ ವಿಳಾಸದಿಂದ ಮೇಲ್ ಬಂದಿದ್ದು, ಕೆಲ ದಿನಗಳ ಹಿಂದೆಯಷ್ಟೇ ಹಾಸನ ಡಿಸಿ ಕಚೇರಿಗೂ ಬಾಂಬ್ ಬೆದರಿಕೆ ಸಂದೇಶ ಬಂದಿತ್ತು. ಈ ಮೇಲ್ ಹಿನ್ನೆಲೆ ಆಲೂರು ತಾಲೂಕು ಆಫೀಸ್ ಅನ್ನ ಬಂದ್ ಮಾಡಿದ್ದು, ಸ್ಥಳಕ್ಕೆ ಭೇಟಿ ನೀಡಿದ ಶ್ವಾನದಳ ಮತ್ತು ಪೊಲೀಸರು ಪರಿಶೀಲನೆ ನಡೆಸಿ ಕಾರ್ಯವನ್ನು ಕೂಡ ನಡೆಸಿದ್ದಾರೆ. ಸರಗೂರು ತಾಲೂಕು ಕಚೇರಿಗೂ ಬಾಂಬ್ ಬೆದರಿಕೆ. ಇತ್ತ ಮೈಸೂರು ಜಿಲ್ಲೆ ಸರಗೂರು ತಾಲೂಕು ಕಚೇರಿಗೂ ಬಾಂಬ್ ಬೆದರಿಕೆ ಮೇಲ್ ಬಂದಿತ್ತು. ತಾಲೂಕು ಕಚೇರಿಯಲ್ಲಿ RDX ಬಾಂಬ್ ಇಟ್ಟಿರುವುದಾಗಿ ಬೆದರಿಕೆ ಸಂದೇಶ ರವಾನಿಸಿದ್ದು, ಅಧಿಕಾರಿಗಳು ಮತ್ತು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿತ್ತು. ಸ್ಥಳಕ್ಕೆ ಸರಗೂರು ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಎಂದಿನಂತೆ ಸರ್ಕಾರಿ ಅಧಿಕಾರಿಗಳು ಕಚೇರಿಗೆ ಬಂದಿದ್ರು. ಇನ್ನೇನು ಕಚೇರಿಯ ಕೆಲಸಗಳನ್ನ ಆರಂಭ ಮಾಡಬೇಕು ಅಂತ ಪ್ರಾರಂಭಿಸಿದಾಗ ನೋಡ್ತಾ ಇದ್ದಂತೆ ಎಲ್ಲ ಸಿಬ್ಬಂದಿಗಳು ಕಚೇರಿಯಿಂದ ಹೊರಗಡೆ ಬಂದಿದ್ದಾರೆ. ಕಾರಣ ಅಲ್ಲಿ ಒಂದು ಬಂದಿರತಕ್ಕಂತಹ ಮೇಲ್. ಅಷ್ಟಕ್ಕೂ ಆ ಮೇಲ್ನಲ್ಲಿ ಇರತಕ್ಕಂತಹ ಸಂದೇಶವಾದರೂ ಏನು? ಸ್ಟೋರಿ ನೋಡಿ. ಹಾಸನದಲ್ಲಿ ಮತ್ತೊಮ್ಮೆ ಬಾಂಬ್ ಬೆದರಿಕೆ ಗುಲ್. ಆಲೂರು ತಾಲೂಕು ಕಚೇರಿಗೂ ಇಮೇಲ್. ಹಾಸನ ಡಿಸಿ ಕಚೇರಿ ಆಯ್ತು. ಈಗ ಹಾಸನ ಜಿಲ್ಲೆಯ ಆಲೂರು ತಹಶೀಲ್ದಾರ್ ಕಚೇರಿಗೂ ಬಾಂಬ್ ಬೆದರಿಕೆ ಮೇಲ್ ಬಂದಿತ್ತು. ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ನಿಮ್ಮ ಕಚೇರಿಯಲ್ಲಿ ಇರಿಸಿದ್ದ RDX ಸ್ಫೋಟವಾಗುತ್ತೆ ಅಂತ ಬಾಂಬ್ ಬೆದರಿಕೆಯ ಇಮೇಲ್ ಕಳುಹಿಸಲಾಗಿತ್ತು. ತಮಿಳು ನಟ ಅಜಿತ್ ಮನೆ ಹಾಗೂ ಆಲೂರಿನ ತಹಶೀಲ್ದಾರ್ ಕಚೇರಿಗೆ ಬಾಂಬ್ ಇಟ್ಟಿರುವ ಬಗ್ಗೆ ಮೇಲ್ ಮಾಡಲಾಗಿತ್ತು. ಅನಾಮಧೇಯ ವಿಳಾಸದಿಂದ ಮೇಲ್ ಬಂದಿದ್ದು, ಕೆಲ ದಿನಗಳ ಹಿಂದೆಯಷ್ಟೇ ಹಾಸನ ಡಿಸಿ ಕಚೇರಿಗೂ ಬಾಂಬ್ ಬೆದರಿಕೆ ಸಂದೇಶ ಬಂದಿತ್ತು. ಈ ಮೇಲ್ ಹಿನ್ನೆಲೆ ಆಲೂರು ತಾಲೂಕು ಆಫೀಸ್ ಅನ್ನ ಬಂದ್ ಮಾಡಿದ್ದು, ಸ್ಥಳಕ್ಕೆ ಭೇಟಿ ನೀಡಿದ ಶ್ವಾನದಳ ಮತ್ತು ಪೊಲೀಸರು ಪರಿಶೀಲನೆ ನಡೆಸಿ ಕಾರ್ಯವನ್ನು ಕೂಡ ನಡೆಸಿದ್ದಾರೆ. ಸರಗೂರು ತಾಲೂಕು ಕಚೇರಿಗೂ ಬಾಂಬ್ ಬೆದರಿಕೆ. ಇತ್ತ ಮೈಸೂರು ಜಿಲ್ಲೆ ಸರಗೂರು ತಾಲೂಕು ಕಚೇರಿಗೂ ಬಾಂಬ್ ಬೆದರಿಕೆ ಮೇಲ್ ಬಂದಿತ್ತು. ತಾಲೂಕು ಕಚೇರಿಯಲ್ಲಿ RDX ಬಾಂಬ್ ಇಟ್ಟಿರುವುದಾಗಿ ಬೆದರಿಕೆ ಸಂದೇಶ ರವಾನಿಸಿದ್ದು, ಅಧಿಕಾರಿಗಳು ಮತ್ತು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿತ್ತು. ಸ್ಥಳಕ್ಕೆ ಸರಗೂರು ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಎಂದಿನಂತೆ
ಸರ್ಕಾರಿ ಅಧಿಕಾರಿಗಳು ಕಚೇರಿಗೆ ಬಂದಿದ್ರು, ಇನ್ನೇನು ಕಚೇರಿಯ ಕೆಲಸಗಳನ್ನ ಆರಂಭ ಮಾಡಬೇಕು ಅಂತ ಪ್ರಾರಂಭಿಸಿದಾಗ ನೋಡ್ತಾ ಇದ್ದಂತೆ ಎಲ್ಲ ಸಿಬ್ಬಂದಿಗಳು ಕಚೇರಿಯಿಂದ ಹೊರಗಡೆ ಬಂದಿದ್ದಾರೆ. ಕಾರಣ ಅಲ್ಲಿ ಒಂದು ಬಂದಿರತಕ್ಕಂತಹ ಮೇಲ್. ಅಷ್ಟಕ್ಕೂ ಆ ಮೇಲ್ನಲ್ಲಿ ಇರತಕ್ಕಂತಹ ಸಂದೇಶವಾದರೂ ಏನು? ಸ್ಟೋರಿ ನೋಡಿ. ಹಾಸನದಲ್ಲಿ ಮತ್ತೊಮ್ಮೆ ಬಾಂಬ್ ಬೆದರಿಕೆ ಗುಲ್. ಆಲೂರು ತಾಲೂಕು ಕಚೇರಿಗೂ ಇಮೇಲ್. ಹಾಸನ ಡಿಸಿ ಕಚೇರಿ ಆಯ್ತು, ಈಗ ಹಾಸನ ಜಿಲ್ಲೆಯ ಆಲೂರು ತಹಶೀಲ್ದಾರ್ ಕಚೇರಿಗೂ ಬಾಂಬ್ ಬೆದರಿಕೆ ಮೇಲ್ ಬಂದಿತ್ತು. ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ನಿಮ್ಮ ಕಚೇರಿಯಲ್ಲಿ ಇರಿಸಿದ್ದ RDX ಸ್ಫೋಟವಾಗುತ್ತೆ ಅಂತ ಬಾಂಬ್ ಬೆದರಿಕೆಯ ಇಮೇಲ್ ಕಳುಹಿಸಲಾಗಿತ್ತು. ತಮಿಳು ನಟ ಅಜಿತ್ ಮನೆ ಹಾಗೂ ಆಲೂರಿನ ತಹಶೀಲ್ದಾರ್ ಕಚೇರಿಗೆ ಬಾಂಬ್ ಇಟ್ಟಿರುವ ಬಗ್ಗೆ ಮೇಲ್ ಮಾಡಲಾಗಿತ್ತು. ಅನಾಮಧೇಯ ವಿಳಾಸದಿಂದ ಮೇಲ್ ಬಂದಿದ್ದು, ಕೆಲ ದಿನಗಳ ಹಿಂದೆಯಷ್ಟೇ ಹಾಸನ ಡಿಸಿ ಕಚೇರಿಗೂ ಬಾಂಬ್ ಬೆದರಿಕೆ ಸಂದೇಶ ಬಂದಿತ್ತು. ಈ ಮೇಲ್ ಹಿನ್ನೆಲೆ ಆಲೂರು ತಾಲೂಕು ಆಫೀಸ್ ಅನ್ನ ಬಂದ್ ಮಾಡಿದ್ದು, ಸ್ಥಳಕ್ಕೆ ಭೇಟಿ ನೀಡಿದ ಶ್ವಾನದಳ ಮತ್ತು ಪೊಲೀಸರು ಪರಿಶೀಲನೆ ನಡೆಸಿ ಕಾರ್ಯವನ್ನು ಕೂಡ ನಡೆಸಿದ್ದಾರೆ. ಸರಗೂರು ತಾಲೂಕು ಕಚೇರಿಗೂ ಬಾಂಬ್ ಬೆದರಿಕೆ. ಇತ್ತ ಮೈಸೂರು ಜಿಲ್ಲೆ ಸರಗೂರು ತಾಲೂಕು ಕಚೇರಿಗೂ ಬಾಂಬ್ ಬೆದರಿಕೆ ಮೇಲ್ ಬಂದಿತ್ತು. ತಾಲೂಕು ಕಚೇರಿಯಲ್ಲಿ RDX ಬಾಂಬ್ ಇಟ್ಟಿರುವುದಾಗಿ ಬೆದರಿಕೆ ಸಂದೇಶ ರವಾನಿಸಿದ್ದು, ಅಧಿಕಾರಿಗಳು ಮತ್ತು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿತ್ತು. ಸ್ಥಳಕ್ಕೆ ಸರಗೂರು ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಎಂದಿನಂತೆ ಸರ್ಕಾರಿ ಅಧಿಕಾರಿಗಳು ಕಚೇರಿಗೆ ಬಂದಿದ್ರು, ಇನ್ನೇನು ಕಚೇರಿಯ ಕೆಲಸಗಳನ್ನ ಆರಂಭ ಮಾಡಬೇಕು ಅಂತ ಪ್ರಾರಂಭಿಸಿದಾಗ ನೋಡ್ತಾ ಇದ್ದಂತೆ ಎಲ್ಲ ಸಿಬ್ಬಂದಿಗಳು ಕಚೇರಿಯಿಂದ ಹೊರಗಡೆ ಬಂದಿದ್ದಾರೆ. ಕಾರಣ ಅಲ್ಲಿ ಒಂದು ಬಂದಿರತಕ್ಕಂತಹ ಮೇಲ್. ಅಷ್ಟಕ್ಕೂ ಆ ಮೇಲ್ನಲ್ಲಿ ಇರತಕ್ಕಂತಹ ಸಂದೇಶವಾದರೂ ಏನು? ಸ್ಟೋರಿ ನೋಡಿ. ಹಾಸನದಲ್ಲಿ ಮತ್ತೊಮ್ಮೆ ಬಾಂಬ್ ಬೆದರಿಕೆ ಗುಲ್. ಆಲೂರು ತಾಲೂಕು ಕಚೇರಿಗೂ ಇಮೇಲ್. ಹಾಸನ ಡಿಸಿ ಕಚೇರಿ ಆಯ್ತು, ಈಗ ಹಾಸನ ಜಿಲ್ಲೆಯ ಆಲೂರು ತಹಶೀಲ್ದಾರ್ ಕಚೇರಿಗೂ ಬಾಂಬ್ ಬೆದರಿಕೆ ಮೇಲ್ ಬಂದಿತ್ತು. ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ನಿಮ್ಮ ಕಚೇರಿಯಲ್ಲಿ ಇರಿಸಿದ್ದ RDX ಸ್ಫೋಟವಾಗುತ್ತೆ ಅಂತ ಬಾಂಬ್ ಬೆದರಿಕೆಯ ಇಮೇಲ್ ಕಳುಹಿಸಲಾಗಿತ್ತು. ತಮಿಳು ನಟ ಅಜಿತ್ ಮನೆ ಹಾಗೂ ಆಲೂರಿನ ತಹಶೀಲ್ದಾರ್ ಕಚೇರಿಗೆ ಬಾಂಬ್ ಇಟ್ಟಿರುವ ಬಗ್ಗೆ ಮೇಲ್ ಮಾಡಲಾಗಿತ್ತು. ಅನಾಮಧೇಯ ವಿಳಾಸದಿಂದ ಮೇಲ್ ಬಂದಿದ್ದು, ಕೆಲ ದಿನಗಳ ಹಿಂದೆಯಷ್ಟೇ ಹಾಸನ ಡಿಸಿ ಕಚೇರಿಗೂ ಬಾಂಬ್ ಬೆದರಿಕೆ ಸಂದೇಶ ಬಂದಿತ್ತು. ಈ ಮೇಲ್ ಹಿನ್ನೆಲೆ ಆಲೂರು ತಾಲೂಕು ಆಫೀಸ್ ಅನ್ನ ಬಂದ್ ಮಾಡಿದ್ದು, ಸ್ಥಳಕ್ಕೆ ಭೇಟಿ ನೀಡಿದ ಶ್ವಾನದಳ ಮತ್ತು ಪೊಲೀಸರು ಪರಿಶೀಲನೆ ನಡೆಸಿ ಕಾರ್ಯವನ್ನು ಕೂಡ ನಡೆಸಿದ್ದಾರೆ. ಸರಗೂರು ತಾಲೂಕು ಕಚೇರಿಗೂ ಬಾಂಬ್ ಬೆದರಿಕೆ. ಇತ್ತ ಮೈಸೂರು ಜಿಲ್ಲೆ ಸರಗೂರು ತಾಲೂಕು ಕಚೇರಿಗೂ ಬಾಂಬ್ ಬೆದರಿಕೆ ಮೇಲ್ ಬಂದಿತ್ತು. ತಾಲೂಕು ಕಚೇರಿಯಲ್ಲಿ RDX ಬಾಂಬ್ ಇಟ್ಟಿರುವುದಾಗಿ ಬೆದರಿಕೆ ಸಂದೇಶ ರವಾನಿಸಿದ್ದು, ಅಧಿಕಾರಿಗಳು ಮತ್ತು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿತ್ತು. ಸ್ಥಳಕ್ಕೆ ಸರಗೂರು ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಎಂದಿನಂತೆ ಸರ್ಕಾರಿ ಅಧಿಕಾರಿಗಳು ಕಚೇರಿಗೆ ಬಂದಿದ್ರು, ಇನ್ನೇನು ಕಚೇರಿಯ ಕೆಲಸಗಳನ್ನ ಆರಂಭ ಮಾಡಬೇಕು ಅಂತ ಪ್ರಾರಂಭಿಸಿದಾಗ ನೋಡ್ತಾ ಇದ್ದಂತೆ ಎಲ್ಲ ಸಿಬ್ಬಂದಿಗಳು ಕಚೇರಿಯಿಂದ ಹೊರಗಡೆ ಬಂದಿದ್ದಾರೆ. ಕಾರಣ ಅಲ್ಲಿ ಒಂದು ಬಂದಿರತಕ್ಕಂತಹ ಮೇಲ್. ಅಷ್ಟಕ್ಕೂ ಆ ಮೇಲ್ನಲ್ಲಿ ಇರತಕ್ಕಂತಹ ಸಂದೇಶವಾದರೂ ಏನು? ಸ್ಟೋರಿ ನೋಡಿ. ಹಾಸನದಲ್ಲಿ ಮತ್ತೊಮ್ಮೆ ಬಾಂಬ್ ಬೆದರಿಕೆ ಗುಲ್. ಆಲೂರು ತಾಲೂಕು ಕಚೇರಿಗೂ ಇಮೇಲ್. ಹಾಸನ ಡಿಸಿ ಕಚೇರಿ ಆಯ್ತು, ಈಗ ಹಾಸನ ಜಿಲ್ಲೆಯ ಆಲೂರು ತಹಶೀಲ್ದಾರ್ ಕಚೇರಿಗೂ ಬಾಂಬ್ ಬೆದರಿಕೆ ಮೇಲ್ ಬಂದಿತ್ತು. ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ನಿಮ್ಮ ಕಚೇರಿಯಲ್ಲಿ ಇರಿಸಿದ್ದ RDX ಸ್ಫೋಟವಾಗುತ್ತೆ ಅಂತ ಬಾಂಬ್ ಬೆದರಿಕೆಯ ಇಮೇಲ್ ಕಳುಹಿಸಲಾಗಿತ್ತು. ತಮಿಳು ನಟ ಅಜಿತ್ ಮನೆ ಹಾಗೂ ಆಲೂರಿನ ತಹಶೀಲ್ದಾರ್ ಕಚೇರಿಗೆ ಬಾಂಬ್ ಇಟ್ಟಿರುವ ಬಗ್ಗೆ ಮೇಲ್ ಮಾಡಲಾಗಿತ್ತು. ಅನಾಮಧೇಯ ವಿಳಾಸದಿಂದ ಮೇಲ್ ಬಂದಿದ್ದು, ಕೆಲ ದಿನಗಳ ಹಿಂದೆಯಷ್ಟೇ ಹಾಸನ ಡಿಸಿ ಕಚೇರಿಗೂ ಬಾಂಬ್ ಬೆದರಿಕೆ ಸಂದೇಶ ಬಂದಿತ್ತು. ಈ ಮೇಲ್ ಹಿನ್ನೆಲೆ ಆಲೂರು ತಾಲೂಕು ಆಫೀಸ್ ಅನ್ನ ಬಂದ್ ಮಾಡಿದ್ದು, ಸ್ಥಳಕ್ಕೆ ಭೇಟಿ ನೀಡಿದ ಶ್ವಾನದಳ ಮತ್ತು ಪೊಲೀಸರು ಪರಿಶೀಲನೆ ನಡೆಸಿ ಕಾರ್ಯವನ್ನು ಕೂಡ ನಡೆಸಿದ್ದಾರೆ. ಸರಗೂರು ತಾಲೂಕು ಕಚೇರಿಗೂ ಬಾಂಬ್ ಬೆದರಿಕೆ. ಇತ್ತ ಮೈಸೂರು ಜಿಲ್ಲೆ ಸರಗೂರು ತಾಲೂಕು ಕಚೇರಿಗೂ ಬಾಂಬ್ ಬೆದರಿಕೆ ಮೇಲ್ ಬಂದಿತ್ತು. ತಾಲೂಕು ಕಚೇರಿಯಲ್ಲಿ RDX ಬಾಂಬ್ ಇಟ್ಟಿರುವುದಾಗಿ ಬೆದರಿಕೆ ಸಂದೇಶ ರವಾನಿಸಿದ್ದು, ಅಧಿಕಾರಿಗಳು ಮತ್ತು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿತ್ತು. ಸ್ಥಳಕ್ಕೆ ಸರಗೂರು ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.